ಓಕೆ ಸ್ನೇಹಿತರೆ, ಈಗ ಊಟಿಯಿಂದ ನಾವು ಬಿಡುವ ಸಮಯ. ಈ ಪ್ಲೇಸು ಎಲ್ಲರಿಗೂ ಚಿರುಪರಿಚಿತ ಇರುತ್ತೆ. ನಮ್ಮ ಅಪ್ಪು ಬಾಸು ಒನ್ಸ್ ಅಪಾನ್ ಎ ಟೈಮ್ ಈ ಬೆಟ್ಟದ ಹೂ ಶೂಟಿಂಗ್ ತೆಗೆದಿದ್ದು ಇದೇ ಪ್ಲೇಸು. ಇವಾಗೆಲ್ಲ ಒಂದು ಸ್ವಲ್ಪ ಮಾಡಿಫೈ ಆಗಿ ಈ ಲೆವೆಲ್ಗಿದೆ. ಒಂದು ಸಾಂಗ್ ಬರುತ್ತಲ್ಲ, ಶೆರ್ಲಿ ಮೇಡಮ್ ಅಂತೇಳ್ಬಿಟ್ಟು ಒಂದು ಅವರು ಫಾರಿನರ್ ಬಂದಿರ್ತಾರೆ, ಅಪ್ಪು ಸರ್ ಹೂವಿಂದು ತಂದ್ಕೊಡೋಕ್ಕೆ ಅಂತೇಳ್ಬಿಟ್ಟು ಒಂದು ಸಾಂಗ್ ಇದೆಯಲ್ಲ, ಅದೆಲ್ಲ ಇಲ್ಲೇ ಶೂಟ್ ಆಗಿರೋದು. ಇಲ್ಲೇನು ಲಾನ್ ನೋಡ್ತಿದ್ದೀರಾ, ಇದೇ ಲಾನಲ್ಲಿ ಅಪ್ಪು ಬಾಸು ಜಂಪ್ ಮಾಡಿ ಕುಣಿದಿರೋದು. ಖುಷಿ ಆಯಿತು ಗುರು, ಇಲ್ಲಿಯೇ ಶೂಟಿಂಗ್ ತೆಗ್ದಿರೋದು, ಆ ಜಾಗನ ಬಂದಿರೋದು ಅಂತ. ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ ಇದೇ ಬುಕ್ ಮಾಡಿರೋದು ಅಂತೇಳ್ಬಿಟ್ಟು. ಇಲ್ಲಿ ಬಂದಮೇಲೆ ತೇಜಸ್ ಹೇಳ್ದ ಶೂಟಿಂಗ್ ಇಲ್ಲೇ ಆಗಿರೋದು ಅಂತ. ಸೂಪರ್ ಆಗಿತ್ತು. ರಾತ್ರಿ ಮಾತ್ರ ಹೆವಿ ಚಳಿ ಇತ್ತು ಮಾತ್ರ. ಎಲ್ಲ ಮುಗಿಸ್ಕೊಂಡು ಇವಾಗ ಗಾಡಿನ ಕೋಲ್ಡ್ ಸ್ಟಾರ್ಟಿ ಹಾಕಿದ್ದೀವಿ. ಇಲ್ಲಿಂದ ಸೀದಾ ಇವಾಗ ನಮ್ಮ ಪಯಣ ಟುವರ್ಡ್ಸ್ ಮೈಸೂರು ಅಂದವೇ ಸಿಗ್ತೀರಿ. Galactic melodies guide me through the unknown. In this abstract hip-hop song, I feel at home. Navigating the depths like a jazz improvisation. New jazz rhythms set my soul in cosmic vibration. Deep house beats like stars twinkling in the sky. I reach the depths of my creativity as I fly high. The trip hop grooves wrap around. ಓಕೆ, ರಾತ್ರಿ ನಾವಿಲ್ಲಿ ಬರ್ಬೇಕಾರೆ ಫುಲ್ ಕತ್ಲಾಗ್ಬಿಟ್ಟಿತ್ತು. ಈ ರೋಡಲ್ಲಿ ಬರ್ಬೇಕಾರೆ ಇದೇ ನಾವು ಇದ್ದಿದ್ದ ಸ್ಟೇಯಿಂದ ಎಕ್ಸಿಟ್ ಆಗೋ ರೋಡು. ಆಗಲೇ ಬೆಳಿಗ್ಗೆ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ, ಜೊತೆಗೆ ಹಂಗೆ ಥಂಡಿ ಗಾಳಿನೂ ಇದೆ. ಸೀದಾ ಇವಾಗ ನಮ್ಮ ಪಯಣ ಟುವರ್ಡ್ಸ್ ಮೈಸೂರು. ಮೈಸೂರಿಂದ ನಾನು ಅರಸೀಕೆರೆ, ಬೇರೆ ಏನೇನು ಪ್ಲ್ಯಾನ್ಸ್ ಇಲ್ಲ. ಇವಾಗ ಹೋಗ್ತಾ ಏನೇನು ಕಲಾಟಿ ಘಾಟ್ ಬಿಡಲ್ಲ, ಹೋದರೆ ಗುಡ್ಲೂರು ಮೇಲೆ ಹೋಗಬೇಕು. ನೀವದ ಎಲ್ಲ ಚಿಕ್ಕ ಚಿಕ್ಕ ರೋಡು. ಊಟಿಲಿ ಭಾಳ ಕೇರ್ಫುಲ್ಲಾಗಿರಬೇಕು. ಬಸ್ಸು ಕಾರು, ಬಸ್ಸವರಂತೂ ನಿಜವಾಗ್ಲೂ ಮೈ ಮೇಲೆ ಬರ್ತಾರೆ. ಭಾಳ ಕೇರ್ಫುಲ್ಲಾಗಿ ಓಡಿಸ್ಬೇಕು ಈ ಕಡೆ. ನೋಡಿ ಊಟಿ ಸಿಟಿ, ಇಲ್ಲೇ ಮುಂದೆ ಎಲ್ಲ ಬಸ್ ಸ್ಟ್ಯಾಂಡ್ ಬರುತ್ತೆ. ಟೈಮ್ ಇವಾಗ ಆಲ್ರೆಡಿ 12 ಗಂಟೆ. ರಾತ್ರಿ ಒಂದು ಸ್ವಲ್ಪ ಮಲಗಿದ್ದು ಲೇಟ್ ಆಯಿತು, ಹಾಗಾಗಿ ಎದ್ದು ಫ್ರೆಶ್ ಆಗಿ ತಿಂಡಿ ತಿಂದಿಲ್ಲ. ಇವಾಗ ತಿಂಡಿ ಊಟ ಎಲ್ಲ ಒಟ್ಟಿಗೆ ಏನಾದ್ರು ಸ್ವಲ್ಪ ತಿನ್ಕೊಂಡು ಸೀದಾ ಮೈಸೂರು ಕಡೆ ದಾರಿ ನಮ್ಮದು. ತೇಜಸ್ಸಿಗೆಲ್ಲ ಇಲ್ಲೆಲ್ಲ ರೋಡ್ಗಳು ಪರಿಚಯ, ಯಾಕೆಂದರೆ ಬರ್ತಾ ಇರ್ತಾನೆ ಅವನು ಯೂಶ್ವಲಿ. ಹಂಗಾಗಿ ಅವನಿಗೆ ಇಲ್ಲಿ ರೂಟ್ಗಳದ್ದೇನು ಸಮಸ್ಯೆ ಇಲ್ಲ. ವಿತೌಟ್ GPS ಅವನು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತಾನೆ. ನಿನ್ನೆ ಇಲ್ಲೇನೋ ದೇವ್ರದ್ದೇನೇನೋ ಪ್ರೊಸೆಷನ್ ಇತ್ತು, ಹಂಗಾಗಿ ಎಲ್ಲ ರೋಡ್ಗಳು ಬ್ಲಾಕ್ ಮಾಡಿಬಿಟ್ಟಿದ್ರು ನೈಟು. ರೋಡೆಲ್ಲ ಫುಲ್ ಕಾಲಿಗೆ ಇತ್ತು. ವೆಹಿಕಲ್ಸ್ಗಳನ್ನೆಲ್ಲ ಬೇರೆ ಕಡೆಯಿಂದ ಡಿವಿಯೇಷನ್ ಮಾಡಿದರು.
ಸೊ ನಾವು ಇದ್ದಿದ್ದು ಸ್ಟೇ ಮಾತ್ರ ಸೂಪರ್ ಆಗಿತ್ತು. ನಂಗೆ ಗೊತ್ತಿಲ್ಲ ಅದು ಬೆಟ್ಟದವು ಶೂಟಿಂಗ್ ಒಂದು ಸಾಂಗ್ ಇದೆಯಲ್ಲ, ಆ ಸಾಂಗ್ ಶೂಟಿಂಗ್ ಆಗಿರೋದು ಇಲ್ಲೇ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಹೋದ್ಮೇಲೆ ನೆನ್ನೆ ಸರ್ಪ್ರೈಸ್ ಇದೆ ನಿಂಗೆ ಅಲ್ಲಿ ಏನು ಹೋದ್ರೂ ಗೊತ್ತಾಗುತ್ತೆ ಅಂತ ಹೇಳಿದ್ದ ತೇಜು. ಅಲ್ಲಿ ಹೋದ್ಮೇಲೆ ಶಾಕಿಂಗು. ಈಗೆಲ್ಲ ಒಂದು ಸ್ವಲ್ಪ ಅದನ್ನು ಆಲ್ಟ್ರ್ ಮಾಡಿಬಿಟ್ಟಿದ್ದಾರೆ. ಮೊದಲು ಆ ಸಾಂಗಲ್ಲಿ ಏನಿತ್ತಲ್ಲ, ಬಟ್ ಸ್ಟ್ರಕ್ಚರ್ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಬಟ್ ಈಗಿನ ಇದಕ್ಕೆ ಏನು ಬೇಕು ಅಪ್ಗ್ರೇಡ್ ಮಾಡಿದ್ದಾರೆ. ನಿನ್ನೆ ಮಾತ್ರ ಭರ್ಜರಿ ಚಳಿ ಇತ್ತು ರಾತ್ರಿ, ಯಪ್ಪ. ಬೇಸಿಗೆಲ್ಲೂ ಈ ಮಟ್ಟ ಚಳಿ ಇರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿಲ್ಲ. ಪುಲ್ಲವ್ರು ಏನು ತೊಗೊಂಬಂದಿಲ್ಲ ಬೇರೆ. ನೋಡಿದ್ರೆ ಹೊರಗಡೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟು ಫ್ರೀಸ್ ಆಗಿಬಿಟ್ಟಿದ್ವಿ. ನೋಡಿ ಹೆಂಗೆ ಬರ್ತಾರೆ ಬಸ್ಸು. ಓಬೋ ಹೆಂಗಿದೆ ನೋಡಿ ಸ್ನೇಹಿತರೆ. ಇವಾಗ ಗೂಡ್ಲೂರು ಹತ್ರ ಇದ್ದೀವಿ. ಇನ್ನೇನು ಇಬ್ಬರು ಮುಂದೆ ಹೋದ್ರು, ನಾನು ನಿಧಾನಕ್ಕೆ ಒಂದೊಂದು ಸ್ಟಾಪ್ ಹಾಕೊಂಡು ಹೋಗ್ತಾ ಇದ್ದೀನಿ. ಸಕ್ಕತ್ತಾಗಿ ಕಾಣಿಸ್ತದೆ ಮಾತ್ರ. ನಡೆಯಲಿ ಒಳ್ಳೆ ಸೀನಿಕ್ ವ್ಯೂ. ಇವತ್ತು ಭಾನುವಾರ ಬೇರೆ ಸಿಕ್ಕಾಪಟ್ಟೆ ಕ್ರೌಡು. ಊಟಿ ಅಂತೂ ಒಳ್ಳೆ ಜಾತ್ರೆ ಆದಂಗೆ ಆಗ್ಬಿಟ್ಟಿತ್ತು. ಏನು ಕಡಿಮೆ ಜನ ಇದ್ರಾ? ಯಪ್ಪ ಯಪ್ಪ ಯಪ್ಪ. ನೋಡಿಯಲ್ಲಿ ಸೂಪರ್ ಐತೆ ಮಾತ್ರ. ನಾನು ಫುಲ್ ಸ್ಪೀಡ್ ಮಾಡ್ತಾ ಇಲ್ಲ, ಒಂದು ಸ್ವಲ್ಪ ಸ್ಲೋ ಆಗೇ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಗಾಳಿ ಇದೆ ಗೊತ್ತಲ್ಲ, ಎಕ್ಸ್ಪಲ್ಸು. ಜೋರಾಗಿ ಗಾಳಿ ಬಂತು ಅಂದರೆ ಗಾಡಿನೇ ವಾಬ್ಲಿಂಗ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ನಾವು ಹೋಗ್ತಾ ಇದ್ದೀವಿ.